ಬೆಂಗಳೂರಿನ ಶೆಡ್ನಲ್ಲಿ 2.98 ಕೋಟಿ ಕ್ಯಾಶ್ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ದೊಡ್ಡ ಟ್ವಿಸ್ಟ್ ಸಿಗ್ತಾ ಹೋಗ್ತಾ ಇದೆ. ಬೆಂಗಳೂರಿನ ಶೆಡ್ನಲ್ಲಿ 2.98 ಕೋಟಿ ಕ್ಯಾಶ್ ಪತ್ತೆ ಪ್ರಕರಣಕ್ಕೆ ಟ್ವಿಸ್ಟ್. ಕುರುಬರಹಳ್ಳಿಯ ಶೆಡ್ನಲ್ಲಿ 4 ಬ್ಯಾಗ್ ತುಂಬಾ ಕಂತೆ ನಗದು ಪತ್ತೆಯಾಗಿತ್ತು. ಗರಿಗರಿ ನೋಟುಗಳನ್ನ ನೋಡಿ ಬೆಚ್ಚಿ ಬಿದ್ದಿದ್ರು ನಂದಿನಿ ಲೇಔಟ್ನ ಪೊಲೀಸರು. ವೆಂಕಟೇಶ್ಗೆ ಸೇರಿದ ಶೆಡ್, ತಾವರೆಕೆರೆಯ ನಾಗರಾಜ್ ದುಡ್ಡು ಇದು. 2.98 ಕೋಟಿ ನಗದನ್ನ ಇಲ್ಲಿ ಬಚ್ಚಿಟ್ಟಿದ್ದು ಯಾಕೆ ತಾವರೆಕೆರೆ ನಾಗ ಅನ್ನುವಂಥ ಪ್ರಶ್ನೆ. ಪಿಎಸ್ಐ ರಾಕೇಶ್ ನೇತೃತ್ವದ ತಂಡದಿಂದ ವಿಚಾರಣೆ, ಇದೀಗ ಸಖತ್ ಡ್ರಿಲ್ ಕೂಡ ನಡೀತಾ ಇರುವಂಥದ್ದು. ಬ್ಯಾಂಕಿಗೆ ಸಾಲ ಕಟ್ಟಲು ಹಣ ತಂದಿದ್ದೇವೆ ಅಂತ ಹೇಳಿದ್ದಾರೆ ತಾವರೆಕೆರೆ ನಾಗ. ಸದ್ಯ ಐಟಿಗೆ ಮಾಹಿತಿಯನ್ನ ನೀಡಿರುವಂತಹ ನಂದಿನಿ ಲೇಔಟ್ ಪೊಲೀಸರು ಈ ಕುರಿತು ಎಫ್ಐಆರ್ ಅನ್ನ ಕೂಡ ದಾಖಲಿಸಿಕೊಂಡಿದ್ದಾರೆ. ಬೆಂಗಳೂರಿನ ಶೆಡ್ನಲ್ಲಿ 2.98 ಕೋಟಿ ಕ್ಯಾಶ್ ಪತ್ತೆ ಪ್ರಕರಣಕ್ಕೆ ಇದೀಗ ಕುರುಬರಹಳ್ಳಿಯ ಶೆಡ್ನಲ್ಲಿ 4 ಬ್ಯಾಗ್ ತುಂಬಾ ಕಂತೆ ನೋಟು ಪತ್ತೆಯಾಗಿತ್ತು. ಗರಿಗರಿ ನೋಟುಗಳನ್ನ ನೋಡಿ ಬೆಚ್ಚಿ ಬಿದ್ದಿದ್ರು ನಂದಿನಿ ಲೇಔಟ್ ಪೊಲೀಸರು. ವೆಂಕಟೇಶ್ಗೆ ಸೇರಿದಂತಹ ಶೆಡ್ಡು, ಜೊತೆಗೆ ತಾವರೆಕೆರೆಯ ನಾಗರಾಜ್ ಅವರ ದುಡ್ಡು. 2.98 ಕೋಟಿ ನಗದನ್ನ ಇಲ್ಲಿಗೆ ಬಚ್ಚಿಟ್ಟಿದ್ ಯಾಕೆ ಅನ್ನುವಂತಹ ಪ್ರಶ್ನೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಅರುಣ್ ಅವರು ಕೂಡ ಪ್ರತ್ಯಕ್ಷ ವರದಿಯನ್ನ ನೋಡಿ, ಈ ಬಗ್ಗೆ ನಮ್ಮ ಪ್ರತಿನಿಧಿ ಅರುಣ್ ಕುಮಾರ್ ಕೂಡ ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ. ಏನ್ ನೀಡಿದ್ದಾರೆ ನೋಡೋಣ ಬನ್ನಿ. ಇಲ್ಲದ 2,98,00,000 ಹಣ ಪತ್ತೆಯಾಗಿರುವಂಥದ್ದು ಬೆಂಗಳೂರಿನ ಮಹಾಲಕ್ಷ್ಮಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಕುರುಬರಹಳ್ಳಿಯ ಒಂದು ಮನೆಯಲ್ಲಿ ಪತ್ತೆಯಾಗಿರುವಂಥದ್ದು. ನಾನು ಇದೀಗ ಒಂದು ಮನೆ ಬಳಿ ಇರುವಂಥ ಈ ಒಂದು ಮನೆಯಲ್ಲಿ ಏನು ಕಳೆದ ವಾರ ಒಂದು 3 ಕೋಟಿಯಷ್ಟು ಹಣ ಪತ್ತೆ ಆಗಿರುವಂಥದ್ದು. ಈ ಮನೆಯಲ್ಲಿ 3 ಕೋಟಿ ಹಣ ಇದೆ ಅಂತ ಹೇಳ್ಬಿಟ್ಟು ಸ್ಥಳೀಯರೊಬ್ಬರು ಪೊಲೀಸರಿಗೆ ಒಂದು ಮಾಹಿತಿಯನ್ನು ಕೊಡ್ತಾರೆ. ಮಾಹಿತಿಯ ಮೇರೆಗೆ ಪೊಲೀಸರು ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಬ್ಯಾಗ್ನಲ್ಲಿ ಹಣ ಇಟ್ಟಿದ್ದು ಅಂತದ್ದು ಗೊತ್ತಾಗಿರುವಂಥದ್ದು. ಅಂದರೆ ಇಲ್ಲಿ ಹಣ ಯಾರು ಮತ್ತು ಈ ಕಟ್ಟಡ ಯಾರಿಗೆ ಸೇರಿದ್ದು ಅಂತ ಪೊಲೀಸರು ಪ್ರಶ್ನೆ ಮಾಡುವಂಥ ಸಂದರ್ಭದಲ್ಲಿ ನಾಗರಾಜು ಮತ್ತು ವೆಂಕಟೇಶ್ ಅನ್ನೋರಿಗೆ ಸೇರಿದೆ ಅನ್ನೋದು ಗೊತ್ತಾಗುತ್ತೆ. ಸೊ ಹಾಗಾಗಿ ಪೊಲೀಸರು ಅವ್ರಿಗೂ ಸಹ ಸಮನ್ಸನ್ನು ಮಾಡಿ ವಿಚಾರಣೆ ಮಾಡೋ ಸಂದರ್ಭದಲ್ಲಿ ನಾವು ಇದನ್ನು ಬ್ಯಾಂಕ್ಗೆ ಕಟ್ಟಕ್ಕೆ ತಂದಿದ್ದೀವಿ ಅಂತೇಳಿ ಪೊಲೀಸರು ಮುಂದೆ ಅವರಿಬ್ಬರು ಆರೋಪಿಗಳು ಹೇಳಿರುವಂಥದ್ದು. ಆದರೆ ಪೊಲೀಸರಿಗೆ ಯಾವುದೇ ರೀತಿಯಾದಂಥ ಒಂದು ನಂಬಿಕೆ ಬಂದಿಲ್ಲ ಆರೋಪಿಗಳು ಹೇಳುವಂಥದ್ದು, ಮತ್ತು ಅದೇ ರೀತಿಯಂಥ ದಾಖಲಾತಿಗಳು ಸಹ ಅವರ ಬಳಿ ಇದ್ದಿಲ್ಲ. ಸೊ ಹಾಗಾಗಿ ಇಬ್ಬರನ್ನ ಪೊಲೀಸರು ಬಂಧನ ಮಾಡಿ ಹೆಚ್ಚಿನ ವಿಚಾರಣೆ ಮಾಡ್ತಾ ಇರುವಂಥದ್ದು. ಮತ್ತು ಐಟಿ ಇಲಾಖೆಗೂ ಸಹ ಈ ಬಗ್ಗೆ ಒಂದು ಹಣ ಪತ್ತೆ ಬಗ್ಗೆ ಸಹ ಪೊಲೀಸರು ಒಂದು ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಜೊತೆಗೆ ಏನಂದರೆ ಇಷ್ಟು ಮೊತ್ತದ ಹಣ ಯಾವ ಒಂದು ಉದ್ದೇಶಕ್ಕಾಗಿ ವೆಂಕಟೇಶ್ ಮತ್ತು ನಾಗರಾಜ್ ತಂದಿದ್ರು ಅನ್ನೋದು ಸಹ ಪೊಲೀಸರಿಗೆ ಇರುವಂತಹ ಯಕ್ಷ ಪ್ರಶ್ನೆ. ಅಥವಾ ಎಲ್ಲಾದರೂ ಕಳ್ತನ ಏನಾದರೂ ಮಾಡ್ಕೊಬಂದ್ರೆ, ಅಥವಾ ಯಾರನ್ನಾದರೂ ದರೋಡೆ ಏನಾದರೂ ಮಾಡ್ಕೊಬಂದಿರೋಂಥ, ಅಥವಾ ಏನಾದರೂ ಬೇರೆ ಉದ್ದೇಶಕ್ಕೆ ಏನಾದರೂ ಅವರು ಹಣವನ್ನು ಇಟ್ಕೊಂಡಿದ್ರ ಅನ್ನೋದು ಸಹ ಪೊಲೀಸರು ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಒಂದು ವೇಳೆ ಏನಾದರೂ ಬೇರೆ ಉದ್ದೇಶಕ್ಕೆ ಇದ್ದರೆ ಅವರ ಬಳಿಗೆ ಸೂಕ್ತ ಒಂದು ದಾಖಲಾತಿ ಇರಬೇಕಾಗುತ್ತೆ. ಯಾಕಂದರೆ ಆ ಬ್ಯಾಂಕಿಂದ ವಿಡ್ರಾ ಮಾಡ್ಕೊಂಡಿರುವಂಥದ್ದು, ಅಥವಾ ಬೇರೆ ಏನಾದರೂ ಆ ಸೈಟ್ ಮಾರಾಟ ಮಾಡಿರುವಂಥದ್ದು ಇರ್ಬೋದು, ಮತ್ತು ಬೇರೆ ಏನು ಮೂಲದಿಂದ ಬಂದಂಥದ್ದು ಆದ್ರೂ ಸಹ ಪೊಲೀಸರು ಒಂದು ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಮತ್ತು ಆರೋಪಿಗಳು ಯಾರೂ ಸಹ ಒಂದು ಸರಿಯಾದ ರೀತಿಯಾದಂಥ ಮಾಹಿತಿಯನ್ನು ಕೊಟ್ಟಿಲ್ಲ. ಹಾಗಾಗಿ ಆ ಪೊಲೀಸರು ಏನು ಈ ಒಂದು ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಈಗಿದ್ದಾಗ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಪೊಲೀಸರು ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಮತ್ತು ಇಬ್ಬರು ಆರೋಪಿಗಳನ್ನು ಹೆಚ್ಚಿನ ವಿಚಾರಣೆ ಮಾಡ್ತಾ ಇರುವಂಥದ್ದು. ಮತ್ತು ಈ ಬಗ್ಗೆನೂ ಐಟಿ ಇಲಾಖೆಗೂ ಸಹ ಪೊಲೀಸರು ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಸದ್ಯಕ್ಕೆ ಏನು ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಿಶಾಲ್ ಜೊತೆ ಅರುಣ್ ಕುಮಾರ್, ಅಶ್ವಗ್ ನ್ಯೂಸ್, ಬೆಂಗಳೂರು.